ನಮಸ್ಕಾರ ಸ್ನೇಹಿತರೆ, ಜಾಬ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಮೂಲಕ ಪ್ರಕಟಿಸಲಾದ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಹುದ್ದೆಗಳ ಮಾಹಿತಿ, ಅರ್ಜಿ ಸಲ್ಲಿಕೆಯ ದಿನಾಂಕಗಳು, ಅರ್ಹತೆ, ವೇತನ ಮತ್ತು ಪ್ರಮುಖವಾಗಿ ಆಯ್ಕೆ ಪ್ರಕ್ರಿಯೆ ಅಂದರೆ ಲಿಖಿತ ಪರೀಕ್ಷೆ, ಫಿಸಿಕಲ್ ಟೆಸ್ಟ್, ಫಿಸಿಕಲ್ ಮೆಷರ್ಮೆಂಟ್ ಟೆಸ್ಟ್ಗೆ ಸಂಬಂಧಿಸಿದಂತೆ ಎಲ್ಲ ವಿವರಗಳಂಗ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹುದ್ದೆಗಳ ವಿವರ ನೋಡೋದಾದರೆ SSCಯಿಂದ ಡೆಲ್ಲಿ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆ ಪ್ರಕಟಿಸಿದ್ದು ಒಟ್ಟು 7,565 ಹುದ್ದೆಗಳು ಖಾಲಿ ಇದ್ದವು ಸ್ನೇಹಿತರೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭದ ದಿನಾಂಕ 22 ಸೆಪ್ಟೆಂಬರ್ 2025 ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಅಕ್ಟೋಬರ್ 2025 ಆಗಿರುತ್ತೆ ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 22 ಅಕ್ಟೋಬರ್ 2025 ಆಗಿರುತ್ತೆ ಹಾಗೂ ಅರ್ಜಿ ತಿದ್ದುಪಡಿ ಕರೆಕ್ಷನ್ ದಿನಾಂಕ 29 ಅಕ್ಟೋಬರ್ 2025ರಿಂದ 31 ಅಕ್ಟೋಬರ್ 2025ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದರೆ ಈ ಒಂದು ದಿನಾಂಕದೊಳಗಡೆ ನೀವು ಅರ್ಜಿಯನ್ನು ತಿದ್ದುಪಡಿ ಮಾಡಲು ಅವಕಾಶವನ್ನು ನೀಡಲಾಗಿದೆ. ಲಿಖಿತ ಪರೀಕ್ಷೆ ನಿರೀಕ್ಷಿತ ದಿನಾಂಕ ಡಿಸೆಂಬರ್ 2025 ಅಥವಾ ಜನವರಿ 2026 ಆಗಿರುತ್ತೆ ಸ್ನೇಹಿತರೆ. ನಂತರ ಈ ಹುದ್ದೆಗೆ ನಿಗದಿಪಡಿಸಲಾದ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ 10+2 PUC ಅಥವಾ ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ PUC ಪಾಸ್ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಪುರುಷ ಅಭ್ಯರ್ಥಿಯು ಮಾನ್ಯವಾದ ಲಘು ಮೋಟಾರು ವಾಹನ LMV ಚಾಲನಾ ಪರವಾನಗಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಇದಾದ್ಮೇಲೆ ಈ ಹುದ್ದೆಗೆ ನಿಗದಿಪಡಿಸಲಾದ ವಯೋಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ 25 ವರ್ಷದೊಳಗಿರಬೇಕು. ಅರ್ಜಿ ಸಲ್ಲಿಸಲು 2 ಜುಲೈ 2000ದಿಂದ 1 ಜುಲೈ 2007ರ ನಡುವೆ ನಿಮ್ಮ ಒಂದು ಜನ್ಮ ದಿನಾಂಕ ಇರಬೇಕು. ಮೀಸಲು ವರ್ಗಗಳಿಗೆ ಅಂದರೆ SC ST OBC ಮತ್ತು EWS ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಅಂದರೆ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷದ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಸ್ನೇಹಿತರೆ. ತದನಂತರ ಈ ಹುದ್ದೆಯ ವೇತನ ನೋಡೋದಾದರೆ ಈ ಹುದ್ದೆ ಪೇ ಲೆವೆಲ್ 3 ಅಡಿಯಲ್ಲಿ ಬರುತ್ತೆ. ಮಾಸಿಕ ವೇತನ ಶ್ರೇಣಿ 21,700ರಿಂದ 69,100ರವರೆಗೂ ನಿಮಗೆ ವೇತನವನ್ನು ಕೊಡ್ತಾರೆ. ಇದರ ಜೊತೆಗೆ ವಿವಿಧ ಅಲೋವೆನ್ಸಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ನಂತರ ಇದಾದ ಮೇಲೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಂದರೆ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ₹100 ಅರ್ಜಿ ಶುಲ್ಕ ಹಾಗೂ SC ST ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. 22 ಅಕ್ಟೋಬರ್ 2025 ಈ ದಿನಾಂಕದೊಳಗಡೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ಇದಾದ ಮೇಲೆ ಹುದ್ದೆಗಳ ವಿವರ ನೋಡೋದಾದರೆ ಒಟ್ಟು 7,565 ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ ವರ್ಗವಾರು ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ನೋಡಿ. ಇದಾದ ನಂತರ ಈ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಈ ಹುದ್ದೆಗೆ ಲಿಖಿತ ಪರೀಕ್ಷೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಈ ಲಿಖಿತ ಪರೀಕ್ಷೆ ಆನ್ಲೈನ್ ಮೂಲಕ ನಡೆಸಲಾಗುತ್ತೆ. ಒಟ್ಟು 100 ಪ್ರಶ್ನೆಗಳು ಇದ್ದು ಪ್ರತಿ ಪ್ರಶ್ನೆಗೆ 1 ಅಂಕವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಒಟ್ಟು 90 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ ನಂತರ ಈ ಹುದ್ದೆಯ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ನೋಡೋದಾದರೆ ಸಾಮಾನ್ಯ ಜ್ಞಾನ ಮತ್ತು ಪ್ರಸ್ತುತ ಘಟನೆಗಳು, ತಾರ್ಕಿಕ ಸಾಮರ್ಥ್ಯ ಅಂದರೆ ರೀಸನಿಂಗ್ ಇರುತ್ತೆ, ಅಂಕಗಣಿತ ಸಾಮರ್ಥ್ಯ ಅಂದರೆ ನ್ಯೂಮರಿಕಲ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಮೂಲಭೂತ ಜ್ಞಾನ ಅಂದರೆ ಬೇಸಿಕ್ ಕಂಪ್ಯೂಟರ್ ಅವೇರ್ನೆಸ್ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಲಿಖಿತ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಇಲ್ಲಿ ಕಳೆಯಲಾಗುತ್ತೆ. ಈ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕದ ವಿವಿಧ ಪರೀಕ್ಷಾ ಕೇಂದ್ರಗಳಾದ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಪರೀಕ್ಷಾ ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ. ಆದ್ದರಿಂದ ನಿಮ್ಮ ಜಿಲ್ಲೆಗೆ ಮೊದಲು ಆದ್ಯತೆ ಕೊಡಿ. ಇದಾದ ನಂತರ ಈ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಆದ ಅಭ್ಯರ್ಥಿಗಳಿಗೆ ಶಾರೀರಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಕರೀತಾರೆ. ಈ ಶಾರೀರಿಕ ಸಾಮರ್ಥ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿ ನೋಡೋದಾದರೆ ಮೊದಲಿಗೆ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷ ಅಭ್ಯರ್ಥಿಗಳು
1600 ಮೀಟರ್ ಓಟವನ್ನು 6 ನಿಮಿಷದಲ್ಲಿ ಮುಗಿಸಬೇಕು ಹಾಗೂ ಲಾಂಗ್ ಜಂಪು 14 ಅಡಿ, ಹೈ ಜಂಪು 3 ಅಡಿ 6 ಇಂಚ್ ಇರುತ್ತೆ. ನಂತರ 30 ರಿಂದ 40 ವರ್ಷದೊಳಗಿನ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 7 ನಿಮಿಷದಲ್ಲಿ ಮುಗಿಸಬೇಕು ಹಾಗೂ ಲಾಂಗ್ ಜಂಪ್ 13 ಅಡಿ, ಹೈ ಜಂಪು 3 ಅಡಿ 6 ಇಂಚ್ ಇರುತ್ತೆ. 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 8 ನಿಮಿಷಗಳಲ್ಲಿ ಪೂರೈಸಬೇಕು ಹಾಗೂ ಲಾಂಗ್ ಜಂಪು 12 ಅಡಿ, ಹೈ ಜಂಪು 3 ಅಡಿ 3 ಇಂಚ್ ಇರುತ್ತೆ. ಸೊ ಇದಿಷ್ಟು ಪುರುಷ ಅಭ್ಯರ್ಥಿಗಳ ಒಂದು ಶಾರೀರಿಕ ಸಾಮರ್ಥ್ಯ ಪರೀಕ್ಷೆ ಬಗ್ಗೆ ಮಾಹಿತಿಯಾಗಿದ್ದು, ಇವಾಗ ಮಹಿಳಾ ಅಭ್ಯರ್ಥಿಗಳ ಶಾರೀರಿಕ ಸಾಮರ್ಥ್ಯ ಪರೀಕ್ಷೆಯ ಬಗ್ಗೆ ನೋಡೋಣ. ಮೊದಲನೇದಾಗಿ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 8 ನಿಮಿಷಗಳಲ್ಲಿ ಪೂರೈಸಬೇಕು ಹಾಗೂ ಲಾಂಗ್ ಜಂಪ್ 10 ಅಡಿ, ಹೈ ಜಂಪು 3 ಅಡಿ ಇರುತ್ತೆ. 30 ರಿಂದ 40 ವರ್ಷದೊಳಗಿನ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 9 ನಿಮಿಷದಲ್ಲಿ ಮುಗಿಸಬೇಕು ಹಾಗೂ ಲಾಂಗ್ ಜಂಪ್ 9 ಅಡಿ, ಹೈ ಜಂಪ್ 2 ಅಡಿ 9 ಇಂಚ್ ಇರುತ್ತೆ. ಮತ್ತು 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟ 10 ನಿಮಿಷಗಳಲ್ಲಿ ಪೂರೈಸಬೇಕು ಹಾಗೂ ಲಾಂಗ್ ಜಂಪ್ 8 ಅಡಿ, ಹೈ ಜಂಪ್ 2 ಅಡಿ 6 ಇಂಚ್ ಇರುತ್ತೆ. ಸೊ ಇದಿಷ್ಟು ಮಹಿಳಾ ಅಭ್ಯರ್ಥಿಗಳ ಶಾರೀರಿಕ ಸಾಮರ್ಥ್ಯ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿದ್ದು, ಇವಾಗ ಮುಂದಿನ ಹಂತ ಶಾರೀರಿಕ ಅಳತೆ ಪರೀಕ್ಷೆ ಅಂದರೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್, PMT ಅಥವಾ PST ಅಂತ ಹೇಳ್ತಾರೆ. ಈ ಶಾರೀರಿಕ ಅಳತೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿ ನೋಡೋದಾದರೆ, ಮೊದಲಿಗೆ ಪುರುಷ ಅಭ್ಯರ್ಥಿಗಳು ಜನರಲ್ ಕನಿಷ್ಠ 170 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು ಹಾಗೂ ಎದೆಯ ಸುತ್ತಳತೆ ನೋಡೋದಾದರೆ 81 ಸೆಂಟಿಮೀಟರ್ ಇದ್ದು ಎಕ್ಸ್ಪ್ಯಾಂಡೆಡ್ ಮಾಡಿದಾಗ 85 ಸೆಂಟಿಮೀಟರ್ ಅಂದರೆ ಕನಿಷ್ಠ 4 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು. ಮತ್ತು ST ಹಾಗೂ ಇತರ ಅರ್ಹ ವರ್ಗದ ಅಭ್ಯರ್ಥಿಗಳಿಗೆ ಎತ್ತರದಲ್ಲಿ 5 ಸೆಂಟಿಮೀಟರ್ ಸಡಿಲಿಕೆ ಕೂಡ ಇರುತ್ತೆ. ಅಂದರೆ 165 ಸೆಂಟಿಮೀಟರ್ ಹೈಟ್ ಇದ್ದರೂ ನೀವು ಅರ್ಜಿ ಸಲ್ಲಿಸಬಹುದು. ಇದಾದ ಮೇಲೆ ಮಹಿಳಾ ಅಭ್ಯರ್ಥಿಗಳ ಶಾರೀರಿಕ ಅಳತೆ ಪರೀಕ್ಷೆಯ ವಿವರ ನೋಡೋದಾದರೆ, ಮಹಿಳಾ ಅಭ್ಯರ್ಥಿಗಳು ಜನರಲ್ ಕನಿಷ್ಠ 157 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು. ST ಹಾಗೂ ಇತರ ಅರ್ಹ ವರ್ಗದ ಅಭ್ಯರ್ಥಿಗಳಿಗೆ ಎತ್ತರದಲ್ಲಿ 2 ರಿಂದ 5 ಸೆಂಟಿಮೀಟರ್ ಸಡಿಲಿಕೆ ಇರುತ್ತೆ. ಇದಾದ ಮೇಲೆ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಎಲ್ಲ ಫಿಸಿಕಲ್ ಹಂತಗಳನ್ನು ಪೂರೈಸಿದ ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಈ ದಾಖಲಾತಿ ಪರಿಶೀಲನೆ ಪ್ರಕ್ರಿಯೆ ಆದ ನಂತರ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತಗಳನ್ನು ಪೂರೈಸಿದ ಅಭ್ಯರ್ಥಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆಯಲಾಗುತ್ತೆ. ಈ ಹಂತದಲ್ಲಿ ಆರೋಗ್ಯ, ದೃಷ್ಟಿಶಕ್ತಿ, ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳನ್ನು ಪರಿಶೀಲಿಸಲಾಗುತ್ತೆ. ಇದಾದ ನಂತರ ಅಂತಿಮ ಆಯ್ಕೆ ಮಾಡಲಾಗುತ್ತೆ, ಫೈನಲ್ ಸೆಲೆಕ್ಷನ್. ಲಿಖಿತ ಪರೀಕ್ಷೆಯ ಅಂಕ, ಫಿಸಿಕಲ್ ಹಂತಗಳಲ್ಲಿ ಅರ್ಹತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಈ ಎಲ್ಲ ಪ್ರಕ್ರಿಯೆಗಳ ಆಧಾರದ ಮೇಲೆ ಅಂತಿಮ ಆಯ್ಕೆ ನಿರ್ಧಾರ ಮಾಡಲಾಗುತ್ತೆ. ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಲೆಟರ್ ನೀಡಲಾಗುತ್ತೆ. ಸೊ ಇದಿಷ್ಟು ಈ SSCಯಿಂದ ದೆಹಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಲಾದ ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿದ್ದು, ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತು ಲಿಖಿತ ಪರೀಕ್ಷೆಗೆ ಪ್ರಸ್ತುತ ಘಟನೆಗಳು, ರೀಸನಿಂಗ್ ಮತ್ತು ನ್ಯೂಮರಿಕಲ್ ಎಬಿಲಿಟಿ ಅಭ್ಯಾಸ ಮಾಡಿ. ಫಿಸಿಕಲ್ ಟೆಸ್ಟ್ಗೆ ಪ್ರತ್ಯೇಕವಾಗಿ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಪ್ರಾಕ್ಟೀಸ್ ಮಾಡಿರಿ. ಇದರ ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.